ಬಾಸರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತರೇ ನಾವು ಧಾರವಾಡ ಜಿಲ್ಲೆ ಒಳಗೆ ಸಾರ್ವಜನಿಕರಿಗೆ 10 ಕ್ವಿಂಟಲ್ ಚಿಕನ್ ಬಿರಿಯಾನಿ ಕೊಟ್ಟಿವಿ. ಆಮೇಲೆ ಅದೇ ರೀತಿ ಕೇಕ್ ಕಟ್ ಮಾಡಿಸಿ ವಿಜೃಂಭಣೆ ಆಚರಣೆ ಮಾಡಿವ್ರಿ. ಯಾಕಂದ್ರೆ ಅಲ್ಲಿ ಪ್ರತಿ ವರ್ಷ ಬಾಸ್ ಇದ್ದಾಗ ನಾವು ಅವ್ರ ಮನೆ ಹತ್ರ ಹೋಗಿ ಕೇಕ್ ಕಟ್ ಮಾಡಿಸಿ ಬರ್ತ್ಡೇ ಮಾಡ್ಕೊಂಡು ಬರ್ತಿದ್ರಿ. ನೋಡಿರಿ ನಮ್ದು ಎಂಥ ದರಿದ್ರ ಅಭಿಮಾನಿ ಅಂದ್ರೆ ಅವ್ರು ಇಲ್ಲಾರ್ದಾಗ ನಾವು ಆ ಬರ್ತ್ಡೇ ಮಾಡೋಕತ್ತಿಲ್ಲ. ಅದು ಚಿಂತೆ ಇಲ್ಲ, ನಡೀತೈತ್ರಿ. ಯಾಕಂದ್ರೆ ಅವ್ರು ಏನು ಬಿಟ್ಟಿದ್ದಾರೆ, ಅವ್ರ ಅಭಿಮಾನಿಯಾಗಿ ಅವ್ರು ಮುಂದೆ ಅವ್ರು ಏನು ಬಿಟ್ಟು ಎಲ್ಲ ಒಳ್ಳೆ ಕೆಲಸನ ನಾವೆಲ್ಲ ಜೊತೆಗೂಡಿ ನಾವೆಲ್ಲ ಅಭಿಮಾನಿಗಳು ಸೇರಿ ನಾವು ಮಾಡ್ತೀವಿ. ಹೌದೌದು ರೀ, ನಾನು ಮಾತ್ರ ರಾಜವಂಶದ ಐತಂದ್ರೆ ನಾನು ಸಾಯಂಕಾಲ ಹಿಂಗೆ ಹೋಗಿ ಹಿಂಗೆ ಬಂದು ಹೋಗೋ ಅಭಿಮಾನಿ ನಾನು ಹೇಳ್ರಿ. ಸಾಯಂಕಾಲ ಮಟ್ಟ ಅಭಿಮಾನಿ ಹೇಳ್ರಿ, ನಾನು ಸಾಯೋವರೆಗೂ ಅಭಿಮಾನಿ ರಾಜವಂಶದ. ಯಾಕಂದ್ರೆ ಹಿಂಗೆ ಈಗ ಬರ್ತಾರೆ, ಈಗ ಅವ್ರು ಇದ್ದಾಗ ಮಾಡೋದು, ಅವ್ರು ಇಲ್ಲಾರ್ದ ಮಾಡೋದಿಲ್ಲ ರೀ. ನಮ್ಮ ಜೀವ ಇರೋ ಮಟ್ಟ ನಮ್ಮ ಸಂಘ ಐತಲ್ರಿ, ನಾವೆಲ್ಲರೂ ಸೇರಿಕೊಂಡು ನಮ್ಮದು ಜೀವ ಇರೋ ಮಟ್ಟ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಹೆಸರು ಏನೈತಲ್ರಿ, ನಾವು ಧಾರವಾಡ ಜಿಲ್ಲೆ ಒಳಗೆ ಅಜರಾಮರವಾಗಿ ಇಡ್ತೀವಿ. ಇದು ಮಾತ್ರ ಪಕ್ಕ ರೀ. ನಾ ಪ್ರತಿ ವರ್ಷವೂ ಚಿಕನ್ ಬಿರಿಯಾನಿ. ಯಾಕೆ ಚಿಕನ್ ಬಿರಿಯಾನಿಪ್ಪ ಅಂದ್ರೆ ಬಾಸಿಗೆ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೋಸ್ಕರ ನಾವು ಈಗ ನಮ್ಗೆ ವರ್ಷಕ್ಕೆ 2 ಕಾರ್ಯಕ್ರಮ ಮಾಡೋಕೆ ಸಿಗತ್ತಿದ್ರಿ. ಒಂದು ಅವ್ರ ಬರ್ತಡೇ ರೀ, ಇನ್ನೊಂದು ಅವ್ರು ತೀರ್ಕೊಂಡಿದ್ದ ದಿನ ರೀ. ಯಾಕಂದ್ರೆ 2 ದುಃಖದ ದಿನಾನೇ ರೀ. ಆದ್ರೆ ನಾವು ಅಳಬಾರ್ದ್ರಿ. ಇವತ್ತು ನಾವು ನಕ್ಕೊಂತಾನೆ ಬಾಸ್ ನಮ್ಮ ಜೊತೆಗೆ ಅದಾರ, ಅವ್ರು ಎಲ್ಲಿ ಹೋಗಿಲ್ಲ, ನನ್ನ ಜೋಡಿ ಅದಾರ ರೀ. ನಾವು ಇವತ್ತು ಅದೇ ರೀ ಚಿಕನ್ ಬಿರಿಯಾನಿ ಒಂದು 10 ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡಿಸಿದ್ರಿ. ಆಮೇಲೆ ಒಂದು 20 kg ಕೇಕ್ ಕಟ್ ಮಾಡಿಸಿ ವಿಜೃಂಭಣೆ ಆಚರಣೆ ಮಾಡ್ತೀವಿ.